ಕರ್ನಾಟಕ ರಾಜ್ಯ ಜಿಹಾದಿಗಳ ಕರ್ನಾಟಕ ಆಗಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ, ಹಿಂದೂಗಳಿಗೆ ಅವಮಾನ, ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಭಯೋತ್ಪಾದಕ ಕೃತ್ಯ ಮಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನೂ ಬಿಟ್ಟಿಲ್ಲ. ಲವ್ ಜಿಹಾದಲ್ಲಿ ಆ ರೀತಿಯಾದಂಥ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಾದಂಥ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ. ಅದು ರಸ್ತೆ ಆದಿ ಬೀದಿಗಳಲ್ಲಾಗಿಲ್ಲ, ಯಾವ ಸೆಕ್ಯೂರ್ಡ್ ಪ್ಲೇಸ್ ಇದೆ, ಕಾಲೇಜಿನ ಆವರಣ ಸೆಕ್ಯೂರ್ಡ್ ಪ್ಲೇಸ್, ಯಾವಾಗೂ ಸುರಕ್ಷಿತ ಪ್ರದೇಶ. ಅಂಥ ಸುರಕ್ಷಿತ ಪ್ರದೇಶದಲ್ಲಿ ಮತಾಂಧ ಮುಸ್ಲಿಂ ಯುವಕ ಲವ್ ಜಿಹಾದ್ ಹೆಸರಲ್ಲಿ ಹಿಂದೂ ಯುವತಿಯನ್ನು ಬರ್ಬರವಾಗಿ ಚುಚ್ಚಿ ಕೊಂದಿರೋ ಅಂಥದ್ದನ್ನು ಕರ್ನಾಟಕ BJP ಇದನ್ನು ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀರಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇವೆಲ್ಲ ನೋಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಇವತ್ತು ಹಲ್ಲೆಗಳು, ಈ ಘಟನೆಗಳು ಇವೆಲ್ಲ ನೋಡ್ತಾ ಇದ್ದರೆ ಈ ಸರ್ಕಾರ, ಕರ್ನಾಟಕದಲ್ಲಿರೋವಂಥ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಕಾನೂನು ಸುವ್ಯವಸ್ಥೆಯನ್ನು ಗೂಂಡಾಗಳಿಗೆ ಕೈಗೆ ಕೊಟ್ಬಿಟ್ಟು ಕರ್ನಾಟಕ ಯಾರೋ ಡಾನ್ಗಳು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಲಿಸ್ಟ್ ಕೊಡಪ್ಪ, ಅದು ಇನ್ನೊಂದು ಪಟ್ಟಿ ಮಾಡಿದ್ನಲ್ಲ, ಟಿಕ್ ಮಾಡಿ ಎಲ್ಲ ಪಟ್ಟಿ ಮಾಡಿದ್ದೆ ಅವಾಗ ಘಟನೆಗಳು ಇಲ್ಲ ಬೇರೆದು. ಹುಬ್ಬಳ್ಳಿ ಮೊದಲು ಹುಬ್ಬಳ್ಳಿಯ ಈ KLE ಕಾಲೇಜಲ್ಲಾದಂಥ ಘಟನೆ, ಸ್ವತಃ ಅವರ ಎತ್ತ ತಂದೆ ತಾಯಿ ನನ್ನ ಮಗಳಿಗಾದಂಥ ಘಟನೆ ಯಾವ ಹಿಂದೂಗಳಿಗೂ ಆಗಬಾರ್ದು, ಇದು ಲವ್ ಜಿಹಾದ್ ಅಂತ ಒತ್ತಿ ಹೇಳಿದ್ದಾರೆ. ಮತ್ತು ಅವ್ರ ತಾಯಿ ಮತ್ತು ಅವ್ರ ಕುಟುಂಬದವ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೆ, ನಾನು ಆ ಪದ ಉಪಯೋಗಿಸೋದು ಬೇಡ, ಛೀಮಾರಿ ಹಾಕೋ ರೀತಿ ಸರ್ಕಾರಕ್ಕೆ, ನನ್ನ ಮಗಳ ಮೇಲೆ ನೀವು ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳಬೇಡಿ, ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವ ಪರಮೇಶ್ವರು, ಇದು ಫ್ಯಾಮಿಲಿ ಮ್ಯಾಟ್ರ್ ಅಂತೆ. ಫ್ಯಾಮಿಲಿ ಮ್ಯಾಟ್ರ್ ಆದರೆ ಫ್ಯಾಮಿಲಿ ಒಳಗಡೆನೇ ತೀರ್ಮಾನ ಆಗ್ತಾ ಇತ್ತಿದ್ದು. ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದ್ದಾರೋ ಅವರು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು. ಕಳೆದ 15-20 ವರ್ಷದಿಂದ ನಾವು ಹೇಳ್ತಾ ಇದ್ದೀರಿ ಕರ್ನಾಟಕದಲ್ಲಿ ಲವ್ ಜಿಹಾದ್, ಕೇರಳ ರೀತಿ ಲವ್ ಜಿಹಾದ್ ನಡೀತಾ ಇದೆ ಅಂದಾಗ ಕಾಂಗ್ರೆಸ್ ಅವರು BJP ಅವರು ನೀವು ಸುಳ್ಳುಗಳನ್ನು ಹೇಳ್ತೀರಾ, ಸುಳ್ಳುಗಳ ಸರದಾರ ಅಂತ ಹೇಳಿದ್ರು. ಯಾರಪ್ಪ ಇವಾಗ ನೀವು ಸುಳ್ಳುಗಳ ಸರದಾರ? ನೀವು ಸುಳ್ಳುಗಳ ಸರದಾರ. ಈ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾ ಇರೋದು ಇದು ಲವ್ ಜಿಹಾದ್ ಅಂತ. ನಾಚಿಕೆ ಆಗಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ? ಅವರ ಹೇಳಿಕೆಯನ್ನು ನೀವು ಅವರ ತಂದೆ ತಾಯಿ ನೋವಲ್ಲಿರುವಂಥ ಸಂದರ್ಭದಲ್ಲಿ ಆ ಕಣ್ಣೀರಿನ ಹರಿಸುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತೀರಲ್ಲ, ನಿಮ್ಗೆ ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮನುಷ್ಯತ್ವ ಇದೆನ್ರಿ ನಿಮಗೆ? ಇನ್ನೂ ಗೊತ್ತಿಲ್ಲ, ಪೋಸ್ಟ್ಮಾರ್ಟಮ್ ಆಗಿ ಬಾಡಿ ತಗೊಂಡು ಮಣ್ಣಾಗಿದ್ದಾರೋ ಏನೋ ಗೊತ್ತಿಲ್ಲ. ಆ ಸಾಯಕ್ಕೆ ಮುಂಚೆ, ಇದಾಗಕ್ಕೆ ಮುಂಚೆನೆ, ಮಣ್ಣಾಗಕ್ಕೆ ಮುಂಚೆನೆ ಅವ ಮೇಲೆ ಲವ್ ಕೇಸ್ ಅಂತ ಹಾಕ್ತಿರಲ್ಲ, ಆ ಹುಡುಗಿ ಪಾಡೇನು? ಲವ್ ಕೇಸ್ ಆಗಿದ್ರೆ ಆ ಹುಡುಗಿ ಯಾವತ್ತೋ ಅವ್ರ ಜೊತೆ ಹೋಗ್ಬೇಕಾಗಿತ್ತು. ಹಾಗೇನು ಮಾಡಿಲ್ಲಲ್ಲ ಆ ಹುಡುಗಿ.